ಆಸ್ತಿ ವಿವಾದ ಅನ್ನುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ನೋಡಿರ್ತೀವಿ ಗುರುಗಳೇ. ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ನನಗೆ ಜಾಸ್ತಿ ಬಂತು ಅವ್ರಿಗೆ ಕಮ್ಮಿ ಬಂತು ಅನ್ನುವಂಥ ವಿಚಾರದಲ್ಲಿ ಇರ್ಬೋದು. ಈ ರೀತಿಯ ವಿವಾದಗಳು ಆಸ್ತಿಯಲ್ಲಿ ಯಾಕೆ ಬರುತ್ತೆ ಗುರುಗಳೇ? ಇದಕ್ಕೇನಾದರೂ ಕಾರಣ ಇದೆಯಾ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಇದು ಮನೆಯ ವಿಚಾರ, ಆಸ್ತಿಯ ವಿಚಾರ ಅಂತಕ್ಕಂಥ ವಿಚಾರಕ್ಕೆ ನಾವು ಮಾತಾಡ್ತಾನೇ ಇದ್ದೀವಿ. ಆಸ್ತಿ, ಮನೆ ಇದು ಬಿಟ್ಟು ಬೇರೆ ಏನಿಲ್ವಲ್ಲ, ಇದು ಮನುಷ್ಯರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅತಿ ಮುಖ್ಯವಾದಂಥದ್ದು ಅಂತ ಅಂದ್ಕೊಂಡಿದ್ದೀವಿ ಗುರುಗಳೇ. ಇದಕ್ಕೆ ಮೀರಿ ದೇವಾಲಯವೂ ಸೇರಿದೆ. ದೇವಾಲಯವು ಯಾವುದಿಲ್ಲ ಅಮ್ಮ, ಸ್ಟೇಷನ್ ಕೋರ್ಟಲ್ಲಿ ದೇವಾಲಯ ಯಾವುದಿಲ್ಲ ಅಂತ ಕೇಳಂಗಿಲ್ಲ. ಈಗ ಈ ಪ್ರಶ್ನೆಗೆ ನಾವು ಯಾಕಿನ್ನೂ ಉತ್ತರ ಕಂಡುಕೊಳ್ಳೋಕೆ ಆಗಿಲ್ವಾ, ನಾವು ಅಷ್ಟು ಅಸಮರ್ಥರಾಗಿದ್ದೀವ ಅನ್ನೋದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ನಾವೇನೋ ತಗಲಾಕೊಂಡಿದ್ದೀವಿ, ಓಕೆ, ಭಗವಂತನೇ ವಾಸ ಮಾಡುವ ಜಾಗ ದೇವಾಲಯ ಅಂತ ಒಪ್ಕೊಂಡಿದ್ದೀವಿ. ಹೌದು. ಆದರೆ ದೇವಾಲಯವೂ ಕೂಡ ಅದಕ್ಕೂ ಇನ್ನೊಂದು ಮುಂದುವರೆದ ಭಾಗ. ಗಣಪತಿನೇ ತಗೊಂಡು ಸ್ಟೇಷನ್ ಇಟ್ಕೊಳ್ಳೋ ಅಷ್ಟು ಮಟ್ಟಕ್ಕೂ ಹೋಗ್ಬಿಟ್ಟಿದ್ದೀವಿ ನಾವು. ಹೌದು. ಗಣಪತಿ ಬಿಡಕ್ಕೆ ಹೋಗಬೇಕು, ಗಲಾಟೆ ಆಗಿ ಗಣಪತಿ ತಗೊಂಡು ಸ್ಟೇಷನ್ ಇಟ್ಕೊಂಡು ಕೇಸು, ಗಲಾಟೆ, ವಾರ. ಗುರುಗಳೇ, ಅಂದರೆ ಯಾವುದಕ್ಕೆ ಬಿಟ್ಟಿದ್ದೀವಿ ನಾವು? ಹಾಗಾದರೆ ಅಂದರೆ ನಾವೆಲ್ಲ ತುಂಬ ಮುಂದುವರೆದಿದ್ದೀವಿ ಅಂತ ಹೇಳ್ಬೋದಾ? ಯಾವುದ್ರಲ್ಲಿ ಮುಂದುವರೆದಿದ್ದೀವಿ ಅಂತ ಹೇಳ್ಕೊಬೋದು? ವಿಜ್ಞಾನದಲ್ಲಿ ಮುಂದುವರಿತಾ ಇದ್ದೀವಿ ಅಂತ ಅಲ್ಲ, ಅದು ಅವ್ರು ಹೇಳ್ಕೊಳ್ಳಿ. ಕಿತ್ತಾಡೋದ್ರಲ್ಲಿ, ಒಡೆದಾಡೋದ್ರಲ್ಲಿ, ರಂಪ ಮಾಡೋದ್ರಲ್ಲಿ ಮುಂದುವರೆದಿದ್ದೀವಿ ಅಂತ ಹೇಳ್ಬೋದು. ನಮ್ಮ ದೇಶ ಅದನ್ನು ಕೇಳಲ್ಲ, ನಮ್ಮ ದೇಶಕ್ಕೆ ಅದು ಬೇಕಾಗೂ ಇಲ್ಲ. ಆದರೂ ನಾವು ಅದನ್ನು ಬಿಟ್ಟು ಬದುಕ್ತಾ ಇಲ್ಲ. ಕಾರಣ ಇದರ ಸತ್ಯ ನಮಗಿನ್ನೂ ಗೊತ್ತಾಗಿಲ್ವಲ್ಲ ಅಂತ ಒಂದು ದೊಡ್ಡ ದುಃಖಕರವಾದ ಪ್ರಶ್ನೆ. ಈ ದುಃಖ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದರೆ, ಇವತ್ತು ನಮ್ಮ ಭಾರತೀಯರಾಗಿರ್ತಕ್ಕಂತಹ ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ, ಎಲ್ಲಿ ಹೊರಗಡೆ ಇರತಕ್ಕಂಥ ಹೊರದೇಶದ ಒಂದು ಭೂಮಿ ನಮ್ಮ ಶತ್ರು ಅಂತಕ್ಕಂಥ ಅಚಾನಕ್ಕಾಗಿ ಹೇಳ್ತಕ್ಕಂಥ ಸಂದರ್ಭ ಹೇಳುವಾಗಿಲ್ಲ, ಶತ್ರು ಅಂತಲೇ ಹೇಳುವಾಗಿಲ್ಲ, ಆದರೂ ಕೆಲವು ಸಂದರ್ಭದಲ್ಲಿ ಬೇಜಾರಾದಾಗ ಹೇಳ್ಕೋಬೇಕಾಗತ್ತೆ. ದುಃಖಕರವಾದ ಸಂಗತಿ ಅಂತ ಕೂಡ ಆಗಿದೆ. ಅವರ ಒಂದು ಮೃತತ್ವ ಅಂದರೆ ಅವ್ರು ಹೋಗಿರತಕ್ಕಂತಹ ಒಂದು ಸನ್ನಿವೇಶ ಯಾರಿಗೇ ಆಗಲಿ ದುಃಖ ಕೊಡುವಂಥ ಸಂಗೀತ ಅಂದರೆ ಸನ್ನಿವೇಶ ಆಗಿದೆ. ಇದಕ್ಕೆ ನಾವು ಒಂದು ಕ್ಷಣವಾದರೂ ಕೂಡ ಮೌನವನ್ನು ನಾವು ರವಾನೆ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕಾರ ಅಂತಕ್ಕಂಥ ಹೇಳ್ತಾ ಒಂದು ಮೌನವನ್ನು ಅವರಿಗೆ ಸಲ್ಲಿಸೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಸಾವು ಕಾರಣ ಹಲವಾರು ರೀತಿ ಇರ್ಬೋದು. ಈ ರೀತಿ ದುಃಖಕರವಾದ ಸಾವು ಬೇಕಾದಷ್ಟು ಇವತ್ತು ಬೆಂಗಳೂರಿಗೆ ಬರ್ತಕ್ಕಂತಹ ಆ ಒಂದು ಪಾರ್ಥಿವ ಶರೀರದ ಆ ಮನೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಉಂಟಾಗಿರ್ತಕ್ಕಂತಹ ಘೋರವಾದ ದುಃಖ ಎಂಥವ್ರಿಗೂ ಬರಬಾರ್ದು, ಆಗಬಾರ್ದು ಅಂತ ನಾವು ಹೇಳಿಬಿಟ್ಟು ಒಂದು ದಿನಕ್ಕೆ ಕೈ ತೊಳ್ಕೊಂಡ್ಬಿಡ್ತೀವಿ. ಒಂದು ದಿನಕ್ಕೆ ಕೈ ತೊಳ್ಕೊಳ್ತೀವಿ, ನಾಳೆ ಬೆಳಗ್ಗೆ ಮತ್ತೆ ಅದನ್ನೇ ಮಾಡ್ತೀವಿ. ನಾವು ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತಲ್ಲ, ಕಾರಣ ನಮ್ಮಲ್ಲಿ ವಿವಾದ ಅನ್ನೋದಕ್ಕೆ, ವೈರತ್ವ ಅನ್ನೋದಕ್ಕೆ ನಾವು ಚೆನ್ನಾಗಿ ಗೊತ್ತಿಲ್ಲದೆ ಫೌಂಡೇಶನ್ ಹಾಕ್ಕೊಂಡಿದ್ದೀವಿ ಅಂತ ನಮಗಿನ್ನೂ ಗೊತ್ತಿಲ್ಲ. ನಾವೇ ಪಾಯ ಹಾಕಿ ನಾವೇ ಮನೆ ಕಟ್ಟಿಕೊಂಡು ಕಷ್ಟವನ್ನು ಅನುಭವಿಸ್ಲಿಕ್ಕೆ, ದುಃಖವನ್ನು ಬರಮಾಡ್ಕೊಳ್ಳಿಕ್ಕೆ, ಕೋರ್ಟು ಸ್ಟೇಷನ್ ಅಲೀಲಿಕ್ಕೆ, ಪಕ್ಕದಲ್ಲಿ ನರ್ಸಿಂಗ್ ಹೋಮ್ ಇಟ್ಕೊಳ್ಳೋದಕ್ಕೆ, ಪಕ್ಕದ ಮನೆಯವ್ರು ನೋಡೋದು ಆಗದೆ ಇರೋದಕ್ಕೆ, ಇದೆಲ್ಲವೂ ನಮ್ಮ ಮನೆ ಪಾಯದಲ್ಲಿ ಹಾಕ್ಕೊಂಡಿದ್ದೀವಿ ಅಂತ ನಮಗಿನ್ನೂ ಗೊತ್ತಿಲ್ಲ. ನಮ್ಮ ಕಟ್ಟಿರುವ ಮನೆ, ಕಟ್ಟಲಿರುವ ಮನೆ, ಆ ಮನೆಯ ಪಾಯದಲ್ಲಿ ಇವೆಲ್ಲವೂ ಸಂಗ್ರಹವನ್ನ ಮಾಡಿಕೊಂಡೇ ಬದುಕ್ತಾ ಇದ್ವಿ ನಾವು. ಈಗ ಇದನ್ನು ಯಾರು ತಪ್ಪು ಅಂತ ಹೇಳೋಣ?